ಎಲ್ಲರಿಗೂ ನಮಸ್ಕಾರಗಳು. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಿಂದೂ ಧರ್ಮದಲ್ಲಿ ಈಶ್ವರ ದೇವರನ್ನು ಪೂಜಿಸುವ ಒಂದು ಪಂಗಡವಾದರೆ ಮತ್ತೊಂದು ವಿಷ್ಣುವನ್ನು ಪೂಜಿಸುವವರು. ಈಶ್ವರ ದೇವರು ಬೇರೆಲ್ಲ ದೇವರಿಗಿಂತ ಬೇಗನೆ ಒಲಿಯುವರು ಎನ್ನುವ ಮಾತಿದೆ. ಅದೇ ರೀತಿಯ ಈಶ್ವರ ದೇವರಿಗೆ ಅತಿ ದೊಡ್ಡ ಹಬ್ಬವೆಂದರೆ ಅದು ಮಹಾಶಿವರಾತ್ರಿ. ಈ ದಿನದಂದು ಈಶ್ವರ ದೇವರನ್ನು ಆರಾಧಿಸಿದರೆ ಬೇಗನೆ ಒಲಿಯುವರು. ಪುರಾಣಗಳಲ್ಲಿ ಈಶ್ವರ ದೇವರನ್ನು ಹೋಲುವಂತಹ ಹಲವಾರು ಕಥೆಗಳು ಇವೆ. ಇದರಲ್ಲಿ ಒಂದು ಲುಬ್ಧಕನ ಕತೆ. ಪುರಾಣಗಳಲ್ಲಿ ಶಿವ ಹಾಗೂ ಲುಬ್ಧಕರದ ಬಗ್ಗೆ ತುಂಬ ರೋಚಕ ಕಥೆಯಿದೆ. ಮಹಾಶಿವರಾತ್ರಿಯಂದು ಶಿವ ಪೂಜಿಸಿದರೆ ಯಾವ ಫಲವು ಸಿಗುವುದು ಎಂದು ತಿಳಿಯುವುದು. ಈ ಕಥೆಯ ಬಗ್ಗೆ ನಾವು ಕೂಡ ನೋಡೋಣ. ಈ ಲುಬ್ಧಕ ಯಾರು? ಲುಬ್ಧಕ ಒಬ್ಬ ಮರ ಕಡಿಯುವ ಕಸುಬು ಮಾಡುವಂತಹ ವ್ಯಕ್ತಿ. ಆತ ಪ್ರತಿನಿತ್ಯವೂ ಕಾಡಿಗೆ ತೆರಳಿ ಮರಗಳನ್ನು ಕಡಿದು ಅದರಿಂದ ಸೌದೆ ತಯಾರಿಸಿಕೊಂಡು ಮಾರುಕಟ್ಟೆಗೆ ಬಂದು ಮಾರುತ್ತಲಿದ್ದ. ಅಂದಿನ ಕಾಲದಲ್ಲಿ ಯಾವುದೇ ಸಾಮಾನು ಕೊಳ್ಳಲು ಮತ್ತೊಂದು ಸಾಮಾನು ನೀಡುವ ವಿನಿಮಯ ವ್ಯವಸ್ಥೆ ಚಾಲ್ತಿಯಲ್ಲಿತ್ತು. ಸೌದೆಯನ್ನು ಅಡುಗೆ ಮಾಡಲು ಮತ್ತು ಇತರ ಕೆಲವೊಂದು ರೀತಿಯ ಉಪಯೋಗಗಳಿಗೆ ಬಳಸಲಾಗುತ್ತಿತ್ತು. ಸೌದೆಗೆ ಪ್ರತಿಯಾಗಿ ಅಕ್ಕಿ, ಧಾನ್ಯ, ಬಟ್ಟೆ ಮತ್ತು ಇತರ ಕೆಲವೊಂದು ಸಾಮಗ್ರಿಗಳು ಸಿಗುತ್ತಲಿದ್ದವು. ಸೌದೆಗಾಗಿ ಹುಡುಕಾಟ ನಡೆಸುವುದು ದೊಡ್ಡ ಸಾಹಸ. ಸೌದೆಗಾಗಿ ಆತ ಪ್ರತಿನಿತ್ಯವೂ ಹೊಸ ಹೊಸ ಕಾಡುಗಳಿಗೆ ಹೋಗಬೇಕಾಗಿತ್ತು ಮತ್ತು ಹೊಸ ಮರಗಳನ್ನು ಹುಡುಕಿ ಅಲ್ಲಿಂದ ಸೌದೆ ತಯಾರಿಸಿ ತರಬೇಕಾಗಿತ್ತು. ಇದರಿಂದ ಆತ ಹೊಸ ಹೊಸ ಪ್ರದೇಶಗಳಿಗೆ ಹೋಗಲು ತುಂಬ ಆನಂದಿಸುತ್ತಿದ್ದ. ಕೆಲವೊಂದು ಸಲ ಆತ ಹೊಸ ಕಾಡುಗಳಿಗೆ ಕೂಡ ಹೋಗುತ್ತಲಿದ್ದ. ಒಂದು ಸಲ ಆತ ಹೊಸ ಕಾಡಿನೊಳಗೆ ಪ್ರವೇಶ ಮಾಡಿದ. ಆತನಿಗೆ ಆ ಜಾಗವು ತುಂಬ ಇಷ್ಟವಾಯಿತು ಮತ್ತು ದಿನಪೂರ್ತಿ ಅಲ್ಲಿ ಸೌದೆ ಕಡಿಯುತ್ತಲಿದ್ದ. ಕಾಡಿನಲ್ಲಿ ಇನ್ನಷ್ಟು ಹುಡುಕಬೇಕು ಎಂದು ಅಂದುಕೊಂಡು ಮುಂದೆ ಸಾಗಬೇಕು ಎಂದು ನಿರ್ಧಾರ ಮಾಡಿದ. ಲುಬ್ಧಕ ಕಾಡಿನಲ್ಲಿ ದಾರಿ ತಪ್ಪಿದ. ಸೂರ್ಯ ಮುಳುಗುವ ಮೊದಲು ದಿನವನ್ನು ಅಂತ್ಯಗೊಳಿಸಬೇಕು ಎಂದು ಆತ ನಿರ್ಧಾರ ಮಾಡಿದ. ಇದರಿಂದಾಗಿ ಆತ ಮರಳಲು ನಿರ್ಧರಿಸಿದ. ಅದೇ ದಾರಿಯಾಗಿ ಆತನು ಹಿಂದಿರುಗಲು ನಿರ್ಧರಿಸಿದ. ಈ ವೇಳೆ ಆತನಿಗೆ ದಾರಿಯು ತುಂಬ ದೀರ್ಘವಾಗುತ್ತಲಿದೆ ಎಂದು ಅನಿಸಿತು. ತಾನು ಬಂದಂತಹ ದಾರಿಯು ತಪ್ಪಿದೆ ಎಂದು ಆತನಿಗೆ ಆ ಕ್ಷಣಕ್ಕೆ ಅರಿವಾಯಿತು ಮತ್ತು ಆತ ಬೇರೆ ದಾರಿಯಲ್ಲಿ ಬಂದಿದ್ದ. ಲುಬ್ಧಕ ಮರದ ಮೇಲೆ ಅಡಗಿ ಕುಳಿತ. ದಟ್ಟಾರಣ್ಯದ ಮಧ್ಯೆ ಲುಬ್ಧಕ ದಾರಿ ತಪ್ಪಿದ್ದ. ಕತ್ತಲು ಕವಿಯುತ್ತಿದ್ದ ಕಾರಣದಿಂದಾಗಿ ಕಾಡು ಪ್ರಾಣಿಗಳಿಂದ ರಕ್ಷಣೆ ಪಡೆಯಲು ಆತ ಒಂದು ಮರವನ್ನೇರಿ ಕುಳಿತುಕೊಂಡ. ಏಕಾಂಗಿಯಾಗಿದ್ದ ಲುಬ್ಧಕನಿಗೆ ಗೊಂದಲವು ಉಂಟಾಯಿತು. ಇನ್ನೊಂದು ಕಡೆಯಿಂದ ಕಾಡು ಪ್ರಾಣಿಗಳು ಕೂಗುವ ಶಬ್ದವು ಆತನಲ್ಲಿ ಮತ್ತಷ್ಟು ಭೀತಿಯನ್ನು ಉಂಟು ಮಾಡಿತು. ಮರವನ್ನೇರಿ ಕುಳಿತುಕೊಂಡ ಬಳಿಕ ಆತ ಸಂಪೂರ್ಣ ರಾತ್ರಿಯನ್ನು ಅಲ್ಲಿ ಕಳೆಯಲು ನಿರ್ಧರಿಸಿದ. ತನಗೆ ಹತ್ತಿರದಲ್ಲೇ ಇದ್ದಂತಹ ಮರವನ್ನೇರಿ ಆತ ಕುಳಿತುಕೊಂಡ. ಬಿಲ್ವ ಮರದ ಎಲೆಗಳನ್ನು ಕೀಳುತ್ತಲಿದ್ದ. ಮರವನ್ನು ಏರಿ ಕುಳಿತುಕೊಂಡ ಬಳಿಕ ಎಲೆಗಳನ್ನು ನೋಡಿದರೆ ಅದು ಬಿಲ್ವ ಮರವಾಗಿತ್ತು. ಮುಂದೇನು ಮಾಡುವುದು? ಕಾಡಿನಲ್ಲಿ ಸುತ್ತಾಡಿ ಸಂಪೂರ್ಣವಾಗಿ ದಣಿದಿರುವ ಕಾರಣದಿಂದಾಗಿ ದೇಹಕ್ಕೆ ವಿಶ್ರಾಂತಿ ಬೇಕಾಗಿತ್ತು ಮತ್ತು ಮರದ ಮೇಲೆ ಕುಳಿತುಕೊಂಡು ಆತ ನಿದ್ರೆಗೆ ಜಾರಿದರೆ ಆಗ ಕೆಳಗೆ ಬಿದ್ದು ಪ್ರಾಣಿಗಳಿಗೆ ಬಲಿಯಾಗಬೇಕಾಗುತ್ತದೆ ಎಂದು ಆತನಿಗೆ ಅನಿಸಿತು. ಇದಕ್ಕಾಗಿ ಆತ ಒಂದು ಆಟವಾಡಲು ನಿರ್ಧಾರ ಮಾಡಿದ. ಅದರಲ್ಲಿ ಆತ ಎಲೆ ಮತ್ತು ಮರದ ಆಟ ಆಡಲು ನಿರ್ಧರಿಸಿದ. ಎಲೆಗಳನ್ನು ಕೀಳುವುದು ಮತ್ತು ಅದನ್ನು ನೆಲಕ್ಕೆ ಹಾಕುವುದು, ಈ ವೇಳೆ ಅದನ್ನು ಎಣಿಸುವುದು. ಇದರಿಂದ ಮೆದುಳು ಜಾಗೃತವಾಗಿರುವುದು ಮತ್ತು ನಿದ್ರೆ ಕೂಡ ಬರುವುದಿಲ್ಲ ಎಂದು ಲುಬ್ಧಕ ನಿರ್ಧಾರ ಮಾಡಿದ. ಸಿಂಹದ ಗರ್ಜನೆ ಕೇಳಿಸಿತು. ಎಲೆಗಳನ್ನು ಕೆಳಗೆ ಹಾಕಿಕೊಂಡು ಲೆಕ್ಕ ಹಾಕುತ್ತಿದ್ದಂತೆ ಆತನಿಗೆ ಸಿಂಹವು ಘರ್ಜಿಸುತ್ತಿರುವುದು ಕೇಳಿಸಿತು. ಅದಕ್ಕೆ
ಕೂಡ ತನ್ನ ಬಳಿಯಲ್ಲಿ ಮನುಷ್ಯನು ಇರುವುದು ತಿಳಿದಿರಬೇಕು. ಸಿಂಹವು ಮರದ ಹತ್ತಿರಕ್ಕೆ ಬರುತ್ತಿರುವಂತೆ ಅದರ ಘರ್ಜನೆ ಕೂಡ ಜೋರಾಗಿ ಕೇಳಿಸುತ್ತಾ ಇತ್ತು. ಕೆಲವೇ ಕ್ಷಣಗಳಲ್ಲಿ ಸಿಂಹವು ಮರದ ಕೆಳಗೆ ನಿಂತುಕೊಂಡು ಲುಬ್ಧಕನನ್ನು ಕೆಂಪು ಕಣ್ಣಿನಿಂದ ನೋಡುತ್ತಲಿತ್ತು. ಸಿಂಹವು ಖಂಡಿತವಾಗಿಯೂ ನನ್ನನ್ನು ತಿನ್ನಲಿದೆ ಎಂದು ಆತನಿಗೆ ಅನಿಸಿತು. ಸಿಂಹವು ಹಾರಿ ನನ್ನನ್ನು ಹಿಡಿಯಲಿದೆ ಎಂದು ಆತನಿಗೆ ಭೀತಿಯಾಗುತ್ತಲಿತ್ತು. ತನ್ನತ್ತ ನೋಡಿದ ಬಳಿಕ ಅದು ದೂರ ಹೋಗುತ್ತಲಿರುವುದು ಆತನಿಗೆ ಕಾಣಿಸಿತು. ಇದರಿಂದ ಲುಬ್ಧಕ ಮತ್ತಷ್ಟು ಗೊಂದಲಕ್ಕೆ ಒಳಗಾದ. ಸಿಂಹವು ತನಗೆ ಪ್ರಾಣಭಿಕ್ಷೆ ನೀಡಿರುವುದು ಯಾಕೆ ಎಂದು ಆತನಿಗೆ ಗೊಂದಲವು ಉಂಟಾಯಿತು. ಮರದ ಬುಡದಲ್ಲಿ ಶಿವಲಿಂಗವಿತ್ತು. ಎಲೆಗಳನ್ನು ಕಿತ್ತು ಕೆಳಗೆ ಹಾಕುತ್ತಲೇ ಆತ ಇನ್ನರ್ಧ ರಾತ್ರಿಯನ್ನು ಕಳೆದ. ಸೂರ್ಯನ ಮೊದಲ ಕಿರಣಗಳು ಕಾಡಿನೊಳಗೆ ಪ್ರವೇಶಿಸುತ್ತಾ ಇರುವಂತೆ ಆತನ ಹೃದಯವು ತುಂಬ ಹಗುರವಾಯಿತು. ಆತ ಮರದಲ್ಲಿ ಕೆಳಗೆ ಜಿಗಿದ. ಅಲ್ಲಿ ನೋಡಿದರೆ ಮರದ ಬುಡದಲ್ಲಿ ಒಂದು ಶಿವಲಿಂಗವಿದೆ. ಆತ ಶಿವಲಿಂಗದ ಮೇಲೆ ಬಿಲ್ವಪತ್ರೆಗಳನ್ನು ಹಾಕುತ್ತಲಿದ್ದ. ಈ ಎಲೆಗಳು ತುಂಬ ಪವಿತ್ರವೆಂದು ಪರಿಗಣಿಸಲಾಗಿದೆ. ಆ ದಿನ ವಿಶೇಷವೆಂದರೆ ಶಿವರಾತ್ರಿ ಕೂಡ ಆಗಿತ್ತು. ದೇವರು ನೀಡಿದ ಆಶೀರ್ವಾದ ಅವರಿಗೆ ಅರ್ಥವಾಯಿತು. ಸಿಂಹವು ನನಗೆ ಪ್ರಾಣಭಿಕ್ಷೆ ನೀಡಲು ಕಾರಣವೇನೆಂದು ಆತನಿಗೆ ಈಗ ಅರಿವಿಗೆ ಬಂತು. ರಾತ್ರಿ ಇಡೀ ಶಿವಲಿಂಗದ ಮೇಲೆ ಬಿಲ್ವಪತ್ರೆಗಳನ್ನು ಹಾಕಿದ್ದ ಪರಿಣಾಮವಾಗಿ ಸಿಂಹವು ತನಗೆ ಪ್ರಾಣಭಿಕ್ಷೆ ನೀಡಿದೆ ಎಂದು ಲುಬ್ಧಕನ ಅರಿವಿಗೆ ಬಂತು. ಆ ದಿನ ಆತ ಶಿವದೇವರ ಆಶೀರ್ವಾದದಿಂದ ಸೌದೆಯನ್ನು ಕೂಡ ಒಳ್ಳೆಯ ಬೆಲೆಗೆ ಮಾರಾಟ ಮಾಡಿದ. ಹೀಗಿತ್ತು ಲುಬ್ಧಕ ಮತ್ತು ಶಿವದೇವರ ರೋಚಕ ಕತೆ. ಇಂತಹ ಇನ್ನಷ್ಟು ಅನೇಕ ಕತೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳುತ್ತೇನೆ. ಅದಕ್ಕಾಗಿ ನೀವು ನಮಗೆ ಬೆಂಬಲ ನೀಡಬೇಕು. ಹೇಗೆಂದರೆ ಈ ವಿಡಿಯೋ ಇಷ್ಟವಾದರೆ ನೀವು ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ನಮಗೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಬೆಂಬಲ ನೀಡುತ್ತದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಇಲ್ಲಿಯ ತನಕ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು.